ಮಾತಾಕಿ ತಾಲೂಕಿನ ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕಕ್ಕಾಗಿ ಈ ಒಂದು ಭ್ರಷ್ಟ ಕಾಂಗ್ರೆಸ್ಗೆ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಈ ಭ್ರಷ್ಟ ಕಾಂಗ್ರೆಸ್ಸಿನ ಮಾತನ್ನ ಕೇಳಿ ಸುಳ್ಳು ಕೇಸನ್ನ ದಾಖಲಿಸುತ್ತಿರುವ ಈ ಅಧಿಕಾರಿಗಳಿಗೆ, ಈ ಭ್ರಷ್ಟ ಕಾಂಗ್ರೆಸ್ಸಿಗರ ಮಾತನ್ನ ಕೇಳಿ ಚುನಾವಣೆ ಅಕ್ರಮ ಎಸಗಿರುವ ಅಧಿಕಾರಿಗಳಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ, ನಮ್ಮ ಜಾತ್ಯತೀತ ಜನತಾದಳ, ಅದಕ್ಕೂ ಮುಖ್ಯವಾಗಿ ಈ ತಾಲೂಕಿನ ಸಹಕಾರ ಬಂಧುಗಳು, ಸಹಕಾರ ಅಂತ ಹೇಳಿದ್ರೆ ಅದು ಸರ್ಕಾರಕ್ಕಿಂತ ಒಂದು ಪಟ್ಟು ಮೇಲು, ಅಲ್ಲಿ ವ್ಯವಸ್ಥೆ ಈ ಆಡಳಿತಕ್ಕಿಂತ ಸರ್ಕಾರಕ್ಕಿಂತ ಒಂದು ಪಟ್ಟು ಶಕ್ತಿಯುತವಾದ ಮೌಲ್ಯವರ್ಧಿತವಾದಂತ ಒಂದು ವ್ಯವಸ್ಥೆ ಯಾವುದು ಸಹಕಾರ ಸಂಘ. ಈ ಸಹಕಾರ ಸಂಘದ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮೊದಲು ನಾನು ಏನಾಗಿದೆ ಅಂತ ಹೇಳ್ತೀನಿ, ಎಷ್ಟೋ ಜನ ಗೊತ್ತಿಲ್ಲ ನಮ್ಮಲ್ಲಿ ಕೆಲವರಿಗೆ, ಜೊತೆಗೆ ಮೀಡಿಯಾ ಮುಖಾಂತರ ಈ ರಾಜ್ಯದ ಜನತೆಗೆ ತಿಳಿಸಬೇಕಿದನ್ನ, ತಿಳಿಸಬೇಕಾದಂತ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇವತ್ತಿದೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಹಕಾರ ಸಂಘದ ಚುನಾವಣೆ ಸಂದರ್ಭದಲ್ಲಿ ನಡೀತಾ ಇತ್ತು. ಮಾಮೂಲಿ ಏನೇ ಚುನಾವಣೆ ನಡೆದ್ರು ಒಂದಷ್ಟು ಜನ ಬಿಜೆಪಿ ಬೆಂಬಲಿಗರು ಆ ಸಹಕಾರ ಸಂಘದಲ್ಲಿ ಇರ್ತಾರೆ, ದಳದ ಬೆಂಬಲಿಗರು ಇರ್ತಾರೆ, ಕಾಂಗ್ರೆಸ್ಸಿಗರ ಬೆಂಬಲಿಗರು ಸಹ ಅಲ್ಲಿ ಇರ್ತಾರೆ. ಚುನಾವಣೆ ಶಾಂತ ರೀತಿಯಲ್ಲಿ ನಡೀತಾ ಇತ್ತು. 2 ಗಂಟೆ 10 ನಿಮಿಷದಲ್ಲಿ ಒಳಗಡೆ ಒಂದು ಕೂಗಾಟ ಶುರುವಾಯಿತು. ನಾವು ಕೃಷ್ಣಕುಮಾರ್ ಅವರು, ಜಗದೀಶ್ ಅವರು, ಒಂದಷ್ಟು ಜನ ನಾಯಕರುಗಳು ಎಲ್ಲ ಹೊರಗಡೆ ಕುಳಿತಿದ್ರು. ಏನಪ್ಪ ಗಲಾಟೆ ಅಂತ ಹೇಳಿದ್ರೆ, ಯಾರೋ ಬ್ಯಾಲೆಟ್ ಪೇಪರ್ ಎತ್ಕೊಂಡು ಓಡ್ಬರ್ತಾವ್ರೆ, ಈಚೆಗೆ ಓಡ್ಬರ್ತಾವ್ರೆ, ಇಟ್ಕೊಳ್ಳಿ ಅಂತ ಹೇಳಿ. ಅಲ್ಲಿ ನೋಡಿದ್ರೆ ಏನಾಗಿದೆ ಅಂದ್ರೆ, ಮಹಾನುಭಾವ ಒಳಗಡೆ ಕುಳಿತಿರ್ತಕ್ಕಂಥ ಚುನಾವಣಾಧಿಕಾರಿ ಸುನಿಲ್ ಎಂಬವನು, ಅವನ್ ತಗೊಳ್ತಕ್ಕಂಥ ಓಟ್ ಹಾಕ್ಸ ಕೊಟ್ಟಿರ್ತಾರೆ ಬಂಡ್ಲು, 100 ಬಂಡ್ಲು, ಒಂದೊಂದು ಬುಕ್ ಅಲ್ಲಿ 100 ಬಂಡ್ಲು ಇರ್ತದೆ. ಆ ಬಂಡಲನ್ನ ಪುಣ್ಯಾತ್ಮ ಹೊರಗಡೆ ಕೊಡ್ಬಿಡೋಣ, ಮುಂಚೆನೆ ಕೊಟ್ಬಿಟ್ಟು ಅವನ ಕೈಲಿ ಯಾವ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಗಳಿದ್ರು ಅವ್ರೆಲ್ಲರದು ಒತ್ತವನೆ. ಅವನು ಮಹಾನುಭಾವ ಹೊರಗಡೆ ಕೂತ್ಕೊಂಡು ಎಲ್ಲೋ ಮರದನೆ ಒತ್ಬಿಟ್ಟು ಕ್ಲಿಯರ್ ಮಡಚವನೆ. ನೋಡಿ, ಲೆಕ್ಕ ಹಾಕಲಿ ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿದೆ. ಮಡಿಸ್ಬಿಟ್ಟು ಕಿಟಕಿಯಿಂದ ಒಳಗಡೆಗೆ ಯಾವ ಸಮಯದಲ್ಲಿ ಕೊಡ್ತಾನೆ, ಊಟ ಮಾಡೋ ಸಮಯದಲ್ಲಿ, ಯಾರು ಇಲ್ಲದೆ ಇರೋ ಸಮಯದಲ್ಲಿ, ಮತದಾರರು ಒಳಗಡೆ ಹೋಗದೆ ಇರ್ತಕ್ಕಂಥ ಸಮಯದಲ್ಲಿ ಒಳಗಡೆ ಕೊಡ್ತಾನೆ. ಅದನ್ನ ಈ ಚುನಾವಣೆ ಅಧಿಕಾರಿ ಒಂದೊಂದೇ ಮಡಚಿ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವಾಗ ಊಟದ ಸಮಯ ಮುಗಿತದೆ, ಮತದಾರರು ಬಾಗಿಲನ್ನ ತೆಗಿತಾರೆ. ಇವ್ರು ಮಾಡ್ತಿರ್ತಕ್ಕಂಥ ಅಕ್ರಮವನ್ನು ಮತ್ತು ಕಿಟಕಿಯಲ್ಲಿ ಇಟ್ಟಿರ್ತಕ್ಕಂಥ ಸಪ್ಲೈ ಮಾಡಿರ್ತಕ್ಕಂಥ ವ್ಯಕ್ತಿನ ನೋಡ್ತಾರೆ. ಅಲ್ಲಿ ಹೋಗಿ ಅವನು ಹಿಡ್ಕೊತಾರೆ, ಇವನು ಹಿಡ್ಕೊತಾರೆ, ಬಿಗ್ಗಿಯಾಗಿ ತಪ್ಪಿ. ಅವಾಗ ಅವನೇನ್ ಮಾಡ್ತಾರೆ, ಕೈಲಿಟ್ಟಿರ್ತಕ್ಕಂಥ ಬ್ಯಾಲೆಟ್ ಬಿಡ್ಬೇಕು ಬಿಸಾಕ್ತಾನೆ. ಇವನು ಯಾರು ಈ ಚುನಾವಣಾಧಿಕಾರಿ, ಇವನು ಬಿಸಾಕ್ಬಿಡ್ತಾನೆ. ಇವನ್ನೆಲ್ಲ ಎತ್ಕೊಂಡು ಎಲ್ಲಾರು ಎಳ್ಕೊಂಡು ಆಚೆಗೆ ಬರ್ತಾರೆ. ಗಲಾಟೆ ಶುರುವಾಗ್ತದೆ. ಏನ್ ನಮ್ಮ ಕಾರ್ಯಕರ್ತರ ಮೇಲೆ ಬಹಳ ದೊಡ್ಡ ಆಘಾತ ಶುರುವಾಗ್ತದೆ. ಹೊರಗಡೆ ಇರ್ತಕ್ಕಂಥ ನಾಯಕರುಗಳು, ಜೆಡಿಎಸ್ ನಾಯಕರು, ಜಗದೀಶ್ ಅವರು, ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಕೃಷ್ಣಕುಮಾರ್ ಅವರು, ನಾವೆಲ್ಲ ಒಳಗಡೆ ಹೋಗ್ತೀವಿ. ಒಳಗಡೆ ನಾಯಕರು ಏನೋ ನಮ್ಮ ಕಾರ್ಯಕರ್ತರು ತೊಂದರೆ ಆಗ್ತಾ ಇದೆ ಅಂತ ಒಳಗಡೆ ಹೋಗ್ತಾರೆ. ಇವನ ಅಕ್ರಮವನ್ನು ನೋಡ್ತಾರೆ, ಪ್ರತಿಭಟಿಸ್ತಾರೆ. ಏನ್ ಮಾಡ್ತಾರೆ? ಪ್ರತಿಭಟಿಸ್ತಾರೆ. ಯಾರೋ ಒಬ್ಬ ಅಯೋಗ್ಯ ತಪ್ಪು ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನನ್ನ ತಕ್ಷಣ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ಆ ಸ್ಪಾಟ್ ಅಲ್ಲಿ ತೋರಿಸಿ, ನೋಡು ಇವನೊಬ್ಬ ಅಯೋಗ್ಯ, ಬೇಲಿನ ಎದ್ದು ಹೊಲ ಮೇಯ್ತಾ ಇದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ವ್ಯವಸ್ಥೆ ಬಹಳ ನಂಬಿಕೆಯಷ್ಟ ಒಂದು ವ್ಯವಸ್ಥೆ. ಆ ನಂಬಿಕೆಯಲ್ಲಿ ಕುಳಿತಿರ್ತಕ್ಕಂಥ
ನಮ್ಮ ನಾಯಕರುಗಳು ಹೋಗಿ ಅವರನ್ನ ತಡಿತಕ್ಕಂತ ಕೆಲಸವನ್ನ ಮಾಡಿ ಪೊಲೀಸ್ನ ಇಟ್ಕೊಳ್ತಾರೆ. ಈ ಮಹಾನುಭಾವರು ಪೊಲೀಸ್ನವರು MLA ಅವರು ಮಾತು ಕಟ್ಕೊಂಡು ಕಳ್ಳನ ಇಟ್ಕೊಟ್ಟಂತ ಸಾರ್ವಜನಿಕರ ಮೇಲೆ ಕೇಸ್ ಹಾಕ್ತೀರಿ ನೀವು. ಸಾರ್ವಜನಿಕರ ಮೇಲೆ, ಕಳ್ಳನನ್ನ ಇಟ್ಕೊಟ್ಟಂತ ನಾಗರಿಕರ ಮೇಲೆ ಕೇಸ್ ಹಾಕ್ತೀರಿ. ಹೆಂಗ್ ಹಾಕ್ತೀರಿ ನೀವು? ನೀವಿದ್ರೆ ನೀವು ನಿಮ್ಮ ಕಣ್ಮುಂದೆ ಅಕ್ರಮ ನಡೆದಿದೆ, ನೀವು ನೋಡಿದಿರಿ. ಕಳ್ಳತನ ಮಾಡಿರ್ತಕ್ಕಂಥದ್ದು ನೋಡಿದಿರಿ, ಅಕ್ರಮ ಸೇರಿರ್ತಕ್ಕಂಥದ್ದು ನೋಡಿದಿರಿ. ಹೆಂಗೆ ನೀವು ಬಿಟ್ಕೊಟ್ಟು ಅವ್ರ ಮೇಲೆ ಕೇಸ್ ಹಾಕ್ತೀರಿ? ಇದು ವ್ಯವಸ್ಥೆನಾ? ಇದು ವ್ಯವಸ್ಥೆನಾ? ನಿಮಗೆ ಹೆಂಗೆ ಬರ್ತದೆ ಮನಸ್ಸಿಗೆ? ನಾನು ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ತೀನಿ, DSP ಸಾಹೇಬ್ರೆ ನೀವು ಅಲ್ಲೇ ಇದ್ರಿ, ಸಬ್ ಇನ್ಸ್ಪೆಕ್ಟ್ರೆ, ಇನ್ಸ್ಪೆಕ್ಟ್ರೆ ಇವೆಲ್ಲ ಅಲ್ಲೇ ಇದ್ರಿ, ನನ್ನ ಕಣ್ಮುಂದೆ ನಾನು ನೋಡಿದಿರಿ, ನೀವೇನು ಹಾಜರು ಮಾಡ್ತೀರಿ? ಹೆಂಗೆ ನೀವು ಅಪರಾಧಿ ಇಟ್ಕೊಟ್ಟಂತ ನಾಗರಿಕರನ್ನ, ಕಾರ್ಯಕರ್ತರನ್ನ ಉಳಿಸ್ಕೋಬೇಕು ಅಂತ ಹೋದಂತ ನಾಯಕರ ಮೇಲೆ ನೀವು ಕೇಸ್ ಹಾಕ್ತೀರಿ? ಇದು ನ್ಯಾಯನಾ? ನೀವು ಪ್ರಮಾಣ ಮಾಡಬೇಕಾದ್ರೆ ಕೆಲಸಕ್ಕೆ ಸೇರ್ಕೊಂಡಾಗ ಇದನ್ನ ಪ್ರಮಾಣ ಮಾಡಿದ್ದೀರಾ? ಇದನ್ನ ಪ್ರಮಾಣ ಮಾಡಿದ್ದೀರಾ ಪೊಲೀಸ್ ಅಧಿಕಾರಿಗಳೇ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಮಾಡ್ತಿರೋದು ಸರಿ ಇದೆಯಾ? ಎಲ್ಲ ಜಿಲ್ಲಾಧಿಕಾರಿಗಳೇ ಕೇಳಿಸ್ಕೊಳ್ಳಿ, ಇದು ಪ್ರಜಾಪ್ರಭುತ್ವ. ಇಲ್ಲಿ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆದ್ರೆ ಜನ ನಿನ್ನ ವ್ಯವಸ್ಥೆಗೆ ತಿರುಗಿ ಬೀಳ್ತಾರೆ. ವ್ಯವಸ್ಥೆಗೆ ತಿರುಗಿ ಬೀಳಲಾರು, ವ್ಯವಸ್ಥೆಗೆ ತಿರುಗಿ ಬೀಳಲಾರು. ನೀವೇ ನಮ್ಮನ್ನ ನಕ್ಸಲೈಟ್ಸ್ಗಳನ್ನ ಮಾಡ್ತೀರಿ. ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಕೊಳ್ತಕ್ಕಂಥ ನಮ್ಮಂತ ನಾಗರಿಕರನ್ನ ನಕ್ಸಲೈಟ್ಸ್ ಮಾಡ್ತೀರಿ ನೀವು. ನಿಮ್ಮ ಬೇಜವಾಬ್ದಾರಿಯಿಂದ ವ್ಯವಸ್ಥೆಗೆ ವಿರುದ್ಧವಾದ ಸಮಾಜವನ್ನ ನೀವೇ ಹುಟ್ಟಾಕ್ತೀರಿ. ಇದಕ್ಕೆಲ್ಲ ನೀವೇ ಕಾರಣ. ಜಿಲ್ಲಾಧಿಕಾರಿಗಳೇ ಎಷ್ಟು ಸತಿ ಮೀಟಿಂಗ್ ಮಾಡಿದಿರಿ ಈ ಒಂದು ಅಕ್ರಮ ಎಸಗಿದ ಮೇಲೆ? ಎಷ್ಟು ಜನ ಪೊಲೀಸ್ ಅಧಿಕಾರಿಗಳ ಕರೆದು ಮೀಟಿಂಗ್ ಮಾಡಿದಿರಿ? ಅಲ್ಲೇನು ನಡೀತು ಅಂತ ಹೇಳಿ ಪರಿಶೀಲನೆ ಮಾಡಿದಿರಿ ನೀವು? ನೀವೆಲ್ಲ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಆಗಿದ್ದೀರಿ. ಕೈಗೊಂಬೆ ಆಗಿದ್ದೀರಾ? ಏನ್ ಮಾಡಕ್ಕಾಗುತ್ತೆ? ಇವತ್ತು ಪೊಲೀಸ್ನವರು ಒಂದು ಪೋಸ್ಟಿಂಗ್ ತಗೋಬೇಕಾದ್ರೆ ಯಾರ MLA ತಗೋಗಿ ಲೆಟರ್ ತರಬೇಕು. ಅವ್ರು ಲೆಟರ್ ಕೊಟ್ಟಿರ್ತಾರೆ, ಅವರು ಋಣ ತೀರಿಸ್ಬೇಕು. ಋಣ ತೀರಿಸ್ಬೇಕಾದ್ರೆ ಅನ್ಯಾಯ ನೀವು ಮಾಡ್ತಾ ಇದ್ದೀರಿ, ಸರ್ಕಾರಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅನ್ಯಾಯವನ್ನ ಮಾಡ್ತಾ ಇದ್ದೀರಿ ನೀವು. ನಿಮಗೆ ಮನಸ್ಸಿಗೆ ಇಳಿದಲ್ಲ ಈ ಕೆಲಸ? ಕೇಸ್ ಹಾಕ್ಬೋದ ನೀವು? ನಿಮ್ಮ ಕಣ್ಣು ಮುಂದೆ ಕಳ್ಳನ ಹಿಡಿದಿರೋರ್ನ, ನಿಮ್ಮ ಕಣ್ಣು ಮುಂದೆ ಅಕ್ರಮ ಮಾಡಿರ್ತಕ್ಕಂಥದ್ದು ಹಿಡಿದುಕೊಟ್ಟವ್ರಿಗೆ ಕೇಸ್ ಮಾಡ್ತೀರಿ ನೀವು? ಕೇಸ್ ಮಾಡ್ತೀರಿ? ಬಾಳೆಗೌಡರು ಎಂಟೆಂತವ್ರು ಹಿಂದೆ ನಾನು ಒಂದ್ ದಿವಸ ಕೌಂಟರ್ ಕೇಸ್ ತಗೊಳಕ್ಕೆ 2 ದಿವಸ ಪೊಲೀಸ್ ಸ್ಟೇಷನ್ ಮುಂದೆ ಕೂತಿದ್ದೀನಿ. ಕೌಂಟರ್ ತಗೊಳ್ಳಿ ಅಂತ ಬಲರಾಮ್ ತಗೊಳಲ್ಲ ನಾನು. ಅವನು ಹೊಡೆದವನ್ರಿ, ಹೊಡೆದಿರ್ಬೋದ್ರಿ, ಅವನ್ ಕೈಯೇ ಕತ್ತರಿಸೋಗದೆ. ಕೇಸ್ ಮಾಡಲ್ಲ, ಒಂದೇ ಕೇಸ್ ಮಾಡೋದು. ನಿಜವಾಗ್ಲೂ ಯಾರು ಅಪರಾಧ ಮಾಡೋದೇ ಅವನಿಗೆ ಕೇಸ್ ಮಾಡೋದು. ಕೌಂಟರ್ ಮಾಡಲ್ಲ ನಾನು, ತಪ್ಪು ಅಂತ ನನ್ನನ್ನೇ ವಾದಿಸಿದ್ರು ನನಗೆ 2 ದಿವಸ. ಇವತ್ತು ನೀವು ಅಧಿಕಾರಿಗಳ ಅರ್ಧ ಗಂಟೆಯಲ್ಲಿ ಅಧಿಕಾರಿಗಳು ಮಾನ್ಯ ಶಾಸಕರೇ ನಿಮ್ಮ ಬೆಂಬಲಿಗರು ಪುಣ್ಯಾತ್ಮರು ಒಂದು ಶಾಖೆ ಫೇಸ್ಬುಕ್ ಅಲ್ಲಿ ನಮ್ಮ ಶಾಸಕರು ನೀರು ಬಿಡಿಸಿದ್ರು, ಸಂತೋಷ. ಎಲ್ಲ ಒಂದು ರಸ್ತೆ ಮಾಡಿಸಿದ್ರು, ಸಂತೋಷ, ಅಭಿನಂದನೆಗಳು. ಒಳ್ಳೆಯದಕ್ಕೆ ನಾವು ಶಬಾಸ್ ಅಂತೀವಿ. ಶಬಾಸ್ ಅಂದ ತಕ್ಷಣ ಯಾರೇನು ಒಟ್ಟು ತುಂಬಿಡಲ್ಲ ಬೂತಲ್ಲಿ. ಆದರೆ ತಪ್ಪನ್ನೆಲ್ಲಾಗ ನಿಮ್ಮ ಆಡಳಿತದ ಛತ್ರಿಯಾಡೆ ತಪ್ಪನ್ನೆಲ್ಲಾಗ ಸಮರ್ಥಿಸ್ಕೋಬೇಡಿ, ಸಹಾಯ ಮಾಡಬೇಡಿ. ಭೀಷ್ಮನ ಸತ್ರು, ದ್ರೋಣರ ಸತ್ರು, ಕರ್ಣನ ಸತ್ತ. ಯಾಕೆ ಗೊತ್ತಾ? ಮಹಾಭಾರತದಲ್ಲಿ ತಪ್ಪನ್ನು ಸಮರ್ಥನೆ ಮಾಡ್ಕೊಂಡಿದ್ದಕ್ಕೆ. ನೀವು ಅಷ್ಟೇ ಸಾಯಲ್ಲ, ಸೋಲ್ತೀರಿ. ತಪ್ಪು ಸೋಲ್ತೀರಿ. ನೀವು ಮಾಡೋ ಕೆಲಸ ನಿಮಗೆ ಸರಿ ಅನ್ನಿಸ್ತದ? ಕೇಸ್ ಹಾಕಿಸ್ಬೋದಾ? ನೀವು ಕೇಸ್ ಹಾಕಿಸ್ಬೋದಾ? ಈ ಕೆಲಸವನ್ನ ಈ ತಾಲೂಕಿನಲ್ಲಿ ನಡೀಬಾರದು. ಮೊನ್ನೆ ಜಿಲ್ಲಾಧಿಕಾರಿಗಳು ಈ ಕಡೆ ಗಮನ ಕೊಡ್ಬೇಕು. ವ್ಯವಸ್ಥೆ
ಮಾಡಿಸ್ಲಿಕ್ಕೆ ಮಾತ್ರ ಸರ್ಕಾರಗಳು. ನೀವು ಕಾನೂನನ್ನ ಉಲ್ಲಂಘನೆ ಮಾಡ್ತಿರಲ್ಲ, ನಿಮಗೆ ಮನಸ್ಸು ಬರ್ತದ? ಆರಕ್ಷಕ ಬಂಧುಗಳೇ, ನಾವು ಬಹಳ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಪೊಲೀಸ್ನವರು. ನಮ್ಮ ಜೀವನದಲ್ಲಿ ಯಾರನ್ನ ಒಳಗೆ ಹೋದ್ರು ನಮಗೆ ಹೀರೋಗಳು ತೋರಿಸ್ತರು ಅಂತ ಅನ್ಕೊಂಡಿದೀವಿ. ನೀವು ಈ ಕೆಲಸನ ಮಾಡುವವರ, ನೀವು ಯಾಕೆ ಶಾಸಕರಿಗೆ ಅಥವಾ ಹಿಂಬಾಲಕರಿಗೆ ತಿರುವು ಹೇಳಿಲ್ಲ? ನೀವು ಇದು ತಪ್ಪು ಅಂತ ಯಾಕೆ ನೀವು ತಿಳುವಳಿಕೆ ಕೊಟ್ಟಿಲ್ಲ? ಈ ವ್ಯವಸ್ಥೆ ಮುಂದುವರೆದ್ರೆ ನಿಮ್ಮನ್ನ ಯಾರು ಕಾಪಾಡ್ಲಿಕ್ಕೆ ಬರಲ್ಲ, ನಿಮ್ಮನ್ನ ಯಾರು ಕಾಪಾಡ್ಲಿಕ್ಕೆ ಆಗಲ್ಲ. ಕೊನೆಗಿಂತ ತಪ್ಪಿಸ್ಕೊಂಡ್ರು ಭಗವಂತ ನಿಮ್ಮನ್ನ ಕೈ ಬಿಡುವುದಿಲ್ಲ. ಅನ್ಯಾಯ ಉತ್ತರ ಆಗ್ತದೆ. ಇನ್ಮೇಲೆ ಈ ತಾಲೂಕಿನಲ್ಲಿ ಏನಾರ ಕಾನೂನನ್ನು ಮೀರಿ ಕೆಲಸ ಮಾಡಿದ್ರೆ ಇವತ್ತೇನ್ ಜನ ಸೇರಿದ್ರೆ ಸ್ಯಾಂಪಲ್ ಇದು. ಇನ್ನು ಬಹಳ ಜನ ಇದ್ದಾರೆ, ಅವರು ಬರ್ತಾರೆ. ಕೃಷ್ಣಕುಮಾರ್ ಹೇಳಿದಂಗೆ ನಮ್ಮಿಬ್ರು ಅಣ್ಣಂದರಿಗೆ 1 ಲಕ್ಷ ಜನ ಓಟ್ ಹಾಕವ್ರೆ ಅಂತ ನಿಜವಾದ ನೈಜ ಅಭಿಮಾನಿಗಳಿದ್ದಾರೆ. ಕೋಆಪರೇಟಿವ್ ನಲ್ಲಿ ಇರ್ತದ ಇಟ್ಕೊಳ್ಳೋರು ಅಂತಿರಲ್ಲ. ಯಾವ ಕೋಆಪರೇಟಿವ್ ನಲ್ಲಿ ಯಾವ ಡೈರಿ ಸೆಕ್ರೆಟರಿ 100 ಕೋಟಿ ದುಡ್ಡು ಮಾಡೋನ್ ಸೋಸಿ, ಯಾವ ಸೊಸೈಟಿ ಸೆಕ್ರೆಟರಿ ಕಾರ್ ತಗೊಂಡು ಓಡಾಡ್ತವನೆ ತೋರಿಸ್ರಿ? ಇಲ್ಲ ರೀ, ಅವ್ರ ಕೈಲಿ ಇರೋದ್ರಿಂದನೇ 20-25 ವರ್ಷದಿಂದ 20-25 ವರ್ಷದಿಂದ ಅವ್ರ ಕೈಲಿ ಇರೋದ್ರಿಂದನೇ ಎಲ್ಲಾ ಸೆಕ್ರೆಟರಿಗಳಿದ್ದಾವೆ, ಎಲ್ಲಾ ಡೈರಿಗಳಿದ್ದಾವೆ, ಎಲ್ಲಾ ಸೊಸೈಟಿಗಳಿದ್ದಾವೆ. ಸೊಸೈಟಿಗಳಿಂದ ಎಲ್ಲರಿಗೂ ಅನುಕೂಲವಾಗದೆ ಅವ್ರು ಯಾವತ್ತೂ ಅನ್ಯಾಯ ಮಾಡಿರೋಲ್ಲ. ದುಡ್ಡು ಕೊಟ್ಟು ಜನಗಳ ಪ್ರೀತಿ ತಗೊಂಡವ್ರು ಅಲ್ಲ. ಅವರು ಪ್ರೀತಿ ಕೊಟ್ಟು ಜನಗಳನ್ನ ಸಂಪಾದನೆ ಮಾಡಿರ್ತಕ್ಕಂಥ ನಾಯಕರು ನಮ್ಮ ಕೃಷ್ಣಕುಮಾರ್ ಅವರು ಮತ್ತು ನಾಗರಾಜರು. ಅವ್ರ ಜೊತೆ ನೀವು ಇರಬೇಕು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.